ಅಭಿಷೇಕನ ನನ್ ಪುಣ್ಯನೇ ಮಾಡ್ಬೇಕು. ನಾಗಗಳೇ, ಆ ರಾಕ್ಷಸಿನ ಭಯಪಡಿಸಿ ಹೋಗಿ. ಏನೈತೆ? ಅಮ್ಮ, ಹಾವಮ್ಮ, ಅಲ್ಲೋಡು, ಅಲ್ಲಿ ಆ ಕಡೆ. ಎಲ್ಲೇ? ಯಾವ ಹಾವು ಕಾಣಿಸ್ತಿಲ್ವಲ್ಲ? ಎಲ್ಲಿ ಹಾವು? ಎಲ್ಲೇ? ಅಲ್ಲಿ ಆ ಕಡೆಮ್ಮ, ಆ ಕಡೆ. ಎಲ್ಲಿದೆ ಹಾವು? ನಿನ್ ತಲೆ ಯಾವಾಗ್ಲೂ ಹಾವು ಬಗ್ಗೆ ಯೋಚನೆ ಮಾಡ್ತಿದ್ರೆ ಎಲ್ಲಾನು ನಿಂಗೆ ಹಾವು ತರನೇ ಕಾಣಿಸುತ್ತೆ. ಬಾರೆ ಬಾರೆ, ಅಲ್ಲಿ ನೋಡ್ತಿದ್ಯಾ, ಬಾ ಬಾರೆ. ಓಂ ಷಣ್ಮುಖನಾಥಾಯ ನಮಃ. ಓಂ ಪಾರ್ವತಿಪುತ್ರಾಯ ನಮಃ. ಓಂ ವಲ್ಲೀನಾಥಾಯ ನಮಃ. ಓಂ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಓಂ ಶ್ರೀ ಕಾರ್ತಿಕೇಯಾಯ ನಮಃ. ಓಂ ಶ್ರೀ ಕುಮಾರ ಸ್ಕಂದಾಯ ನಮಃ. ಓಂ ಗುಹಾಯ ನಮಃ. ಓಂ ಷಣ್ಮುಖಾಯ ನಮಃ. ಓಂ ಫಾಲನೇತ್ರಸುತಾಯ ನಮಃ. ಓಂ ಪ್ರಭವೇ ನಮಃ. ಓಂ ಪಿಂಗಳಾಯ ನಮಃ. ಓಂ ಕೃತ್ತಿಕಾ ಸೂನವೇ ನಮಃ. ಓಂ ಸಿಕಿವಾಹ್ಯಾಯ ನಮಃ. ಓಂ ದಿಷ್ಟ್ವನೇತ್ರಾಯ ನಮಃ. ಓಂ ಶಕ್ತಿಧರಾಯ ನಮಃ. ಓಂ ವಿಶಿತಾಶ ಪ್ರಭಂಜನಾಯ ನಮಃ. ಓಂ ತಾರಕಾಸುರ ಸಂಹಾರ್ತ್ರಯೇ ನಮಃ. ಓಂ ರಕ್ಷೋಬಲ ವಿಮರ್ದನಾಯ ನಮಃ. ಓಂ ಮಧ್ವಾಯ ನಮಃ. ಓಂ ಪ್ರಮಥಾಯ ನಮಃ. ಓಂ ಉನ್ಮತ್ಥಾಯ ನಮಃ. ಓಂ ಸುರಸೈನ್ಯ ಸುರಕ್ಷಕಾಯ ನಮಃ. ಓಂ ದೇವಸೇನಪತಯೇ ನಮಃ. ಓಂ ಪ್ರಾಜ್ಞಾಯ ನಮಃ. ಓಂ ಕೃಪಾಳವೇ ನಮಃ. ಓಂ ಭಕ್ತವತ್ಸಾಲಾಯ ನಮಃ. ಓಂ ಉಮಾಸುತಾಯ ನಮಃ. ಓಂ ಶಕ್ತಿಧರಾಯ ನಮಃ. ಓಂ ಕುಮಾರರಾಯ ನಮಃ. ಓಂ ಕ್ರೋಂಚಧಾರಣಾಯ ನಮಃ. ಓಂ ಸೇನಾನಿಯೇ ನಮಃ. ಓಂ ಅಗ್ನಿಜನ್ಮನೇ ನಮಃ. ಓಂ ವಿಶಾಖಾಯ ನಮಃ. ಓಂ ಶಂಕರಾತ್ಮಜಾಯ ನಮಃ. ಓಂ ಶಿವಸ್ವಾಮಿನೇ ನಮಃ. ಓಂ ಗುಣಸ್ವಾಮಿನೇ ನಮಃ. ಓಂ ಸರ್ವಸ್ವಾಮಿನೇ ನಮಃ. ಓಂ ಸನಾತನಾಯ ನಮಃ. ಓಂ ಅನಂತಶಕ್ತಿಯೇ ನಮಃ. ಓಂ ಅಕ್ಷೋಭ್ಯಾಯ ನಮಃ. ಓಂ ಪಾರ್ವತಿ ಪ್ರಿಯನಂದನಾಯ ನಮಃ. ಬರ್ನಿಕಾ, ಏನೇ? ಏನಾಯ್ತು? ದೇವಸ್ಥಾನದಲ್ಲಿ ಹಾವಿದೆ ಅಂತಿದೆಯಲ್ಲ. ಎಲ್ಲ ನನ್ ಕರ್ಮ. ಮನೆಯಿಂದ ದೇವಸ್ಥಾನದವರೆಗೂ ಎಲ್ಲಿ ನೋಡಿದ್ರಲ್ಲಿ ಹಾವೇ ಕಾಣಿಸುತ್ತೆ ಇವಳಿಗೆ. ಹಾವು ಇಲ್ಲ, ಏನೂ ಇಲ್ಲ. ಹೋಗಿ ಅಭಿಷೇಕ ಮುಗ್ಸೆ, ಹೋಗು ಹೋಗು. ಬೇಡಮ್ಮ, ಕೊಡ ಕೈ ಜಾರ್ತು ಅಂದ್ರೆ ಇವರ ಅಭಿಷೇಕನ ಸ್ವಾಮಿ ತಿರಸ್ಕರಿಸಿದ್ದಾರೆ ಅಂತ. ಆ ಕೊಡಾಚಾರಿ ಪುಣ್ಯಳ ಕೈಗೆ ಬಂದಿದೆ ಅಂದ್ರೆ ಈ ಅಭಿಷೇಕ ಪುಣ್ಯಳೇ ಮಾಡಬೇಕು ಅಂತ. ಹಾಗಾಗಿ ಪುಣ್ಯಳೆ ಹೆಸರಲ್ಲೇ ಈ ಅಭಿಷೇಕ ನಡೆಯುತ್ತೆ. ಅದೇ ದೈವ ನಿರ್ಣಯ. ತಥಾಸ್ತು. ಅಭಿಷೇಕ ಮಾಡಮ್ಮ. ನೀನ್ ಅಭಿಷೇಕ ಮಾಡಮ್ಮ. ಓಂ ಪಂಚವರ್ಣಾಯ ನಮಃ. ಓಂ ಪ್ರಜಾಪತಯೇ ನಮಃ. ಓಂ ಅಹರ್ಪತಯೇ ನಮಃ. ಓಂ ಅಗ್ನಿಗರ್ಭಾಯ ನಮಃ. ಓಂ ಶಮೀಗರ್ಭಾಯ ನಮಃ. ಓಂ ವಿಶ್ವರಹಿತಯಸಾ ನಮಃ. ಓಂ ಸುರಾರಿಘ್ನೇ ನಮಃ. ಓಂ ಶ್ರೀ ಎಷ್ಟು ಕಷ್ಟಪಟ್ರು ಈ ಪುಣ್ಯ ಇವಳಿಗೆ ಸಿಕ್ತು. ಆ ದೇವ್ರ ಕಣ್ಣಿಲ್ವಾ ಏನೋ. ಇವಳು ಆಸೆ ಪಟ್ಟಿದ್ದೆಲ್ಲ ನೆರವೇರ್ತಾ ಇದೆ. ಏನಕ್ಕೆ ಹೀಗಾಗ್ತಿದೆ ಅಂತ ತಿಳ್ಕೊಬೇಕು ನಾನು. ನೋಡೋಣ, ಇವಳನ್ನು ಒಂದ್ ಕೈ ನೋಡೇ ಬಿಡ್ತೀನಿ. ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಣ ಭವಭಯ ದಾರುಣಂ ನವಕುಂಜಲೋಚನ ಕಂಜಮುಖ ಕರಕ ಭೂತಕ್ಕೆ ಕ್ಷುದ್ರಲೋಕಕ್ಕೆ ಅಧಿಪತಿಯಾದ ನನ್ನನ್ನ ಆ ಮಾಲ ಶಿಖಂಡಿ ಅಂತ ಅವಮಾನ ಮಾಡಿದ್ಲು. ಮಂತ್ರ ಯಂತ್ರ ತಂತ್ರಗಳಿಗೆಲ್ಲ ರಾಜನಾದ ನನ್ನ ಆ ಭದ್ರ ಸಾಯೋ ತರ ಹೊಡೆದ್ಲು. ಕಾರಣ ಏನು ಅಂತ ಗೊತ್ತಾ? ನಾನೊಂದು ಹುಡುಗಿ ಶರೀರದಲ್ಲಿ ಇದ್ದಿದ್ದಕ್ಕೋಸ್ಕರ
ಗತಿ ಇಲ್ದೆ ವಿಧಿ ಇಲ್ದೆ ಒಂದು ಸ್ತ್ರೀ ಶರೀರದ ಮೇಲೆ ಆಧಾರವಾಗ್ಬಿಟ್ಟೆ. ಆಜ್ಞಾಪ್ಸು ಪಶುಪತಿ, ನಿನ್ನನ್ನ ಶಿಖಂಡಿ ಅಂದವಳನ್ನ ತುಂಡು ತುಂಡಾಗಿ ಕತ್ತರಿಸ್ತೀನಿ. ನಿನ್ನ ಮೇಲೆ ಕೈ ಮಾಡಿರೋ ಭದ್ರಾವತಿನ ನಾನು ನಾಶ ಮಾಡ್ಬಿಡ್ತೀನಿ. ಸಾಕು, ನಾನೀಗ ಕ್ಷುದ್ರ ಶಕ್ತಿಯನ್ನ ಪ್ರಯೋಗ ಮಾಡೋದನ್ನ ಬಿಟ್ಟು ಮನುಷ್ಯರನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ತಾಳ್ಮೆ ಇಲ್ಲ. ನಿನ್ ಬುದ್ಧಿಗೇನಾಯ್ತು? ನಂತರ ನೀನು ಕೋಪ ಮಾಡ್ಕೊಂಡ್ರೆ ನನಗೂ ನಿನಗೂ ವ್ಯತ್ಯಾಸ ಏನಿದೆ? ನಿನ್ನ ನೋವನ್ನ ಹೋಗ್ಸೋದಕ್ಕೆ ನಾನು ಏನ್ ಮಾಡ್ಬೇಕು ಹೇಳು? ಪರ್ಣಿಕನ ಕ್ಷುದ್ರ ಭೂತಗಳಿಗೆ ಬಲಿ ಕೊಡಬೇಕು. ಪರ್ಣಿಕನ? ಹೌದು, ನನಗ್ ಶರೀರ ಬರ್ಬೇಕು ಅಂದ್ರೆ ಸರ್ವಭೂತ ಪೂಜೆ ಆಗ್ಬೇಕು. ಕ್ಷುದ್ರವಾದ ಕನ್ಯೆಯ ರಕ್ತದಿಂದ ಸಮಾಧಿ ಮೇಲೆ ರಕ್ತ ದೀಪವನ್ನ ಇಡಬೇಕು. ಆಗ ಅದು ಆ ರಕ್ತದಿಂದ ತಮ್ಮ ದಾಹವನ್ನ ತೀರಿಸ್ಕೊಂಡು ನನ್ನ ಕೋರಿಕೆನ ನೆರವೇರಿಸ್ತವೆ. ಅಂದ್ರೆ ಆ ಕನ್ಯೆನ ಬರಮಾಡ್ಕೊಂಡು ಆ ಕನ್ಯೆ ರಕ್ತದಿಂದ ಭೂತನ ತೃಪ್ತಿಪಡಿಸ್ಬೇಕು ಅಂತಿದ್ಯಾ? ಹೌದು, ಯಾವ ಶರೀರನ ನನ್ನ ಆಶ್ರಯಿಸಿದ್ನೋ ಅದೇ ಶರೀರದಿಂದ ರಕ್ತನ ತೆಗಿಬೇಕು. ಸಮಾಧಿ ಪೆಟ್ಟಿಗೆಯೊಳಗಿದ್ದ ನನ್ನ ಶರೀರನ ಹೊರಗೆ ತೆಗಿಬೇಕು. ಅದಕ್ಕೆ ಪ್ರಾಣಶಕ್ತಿನ ಕೊಟ್ಟು ಮತ್ತೆ ಪುನರ್ಜೀವನ ಕೊಡಬೇಕು. ಇದು ಆಗ್ಬೇಕು ಅಂದ್ರೆ ಪರ್ಣಿಕ ಸ್ಮಶಾನಕ್ಕೆ ಬರ್ಬೇಕು. ಸತತವಾಗಿ 2 ದಿನ ಪೂರ್ತಿ ಪೂಜೆ ಆಗ್ಬೇಕು. 2ನೇ ದಿನ ರಾತ್ರಿ ರಕ್ತದೀಪ ಇಡಬೇಕು. ಹಾಗಾದ್ರೆ ಇವತ್ತು ರಾತ್ರಿನೇ ನನ್ನ ಮಂತ್ರ ಶಕ್ತಿಯಿಂದ ಪರ್ಣಿಕ ಇಲ್ಲಿ ಬರೋ ಹಾಗೆ ಮಾಡ್ತೀನಿ. ಹುಷಾರು ಭೂತಕ್ಕೆ, ಆ ಮನೆಯಲ್ಲಿ ಪುಣ್ಯ ಇದ್ದಾಳೆ. ಅವಳಗ್ ರಕ್ಷಣೆಯಾಗಿ ನಾಗಮ್ಮ ಕೂಡ ಇದ್ದಾಳೆ. ನಾಗಮ್ಮ ಇರ್ಲಿ ಯಾರೇ ಇರ್ಲಿ,